ಪಾಕಿಸ್ತಾನಕ್ಕೆ ಚೆನಾಬ್ ನದಿ ನೀರನ್ನ ನಿಲ್ಲಿಸಿದಂತ ಭಾರತ ಬಾಗ್ಲಿಹಾರ್ ಜಲಾಶಯದಿಂದ ಹೊರಹರಿವನ್ನ ಬಂದ್ ಮಾಡಲಾಗಿದೆ. ಇದು ಮತ್ತೊಂದು ಜಲಶಾಕ್ ಅಥವಾ ಜಲಾಸ್ತ್ರ. ಪಾಕ್ಗೆ ಚೆನಾಬ್ ನದಿ ನೀರನ್ನ ಬಂದ್ ಮಾಡಲಾಗಿದೆ. ಬಾಗ್ಲಿಹಾರ್ ಜಲಾಶಯದಿಂದ ಹೊರಹರಿವು ಏನು ಹೋಗ್ತಾ ಇತ್ತು ಅದನ್ನ ಸ್ಟಾಪ್ ಮಾಡಲಾಗಿದೆ. ಜಮ್ಮುವಿನ ರಾಂಬನ್ನಲ್ಲಿರುವಂತಹ ಬಾಗ್ಲಿಹಾರ್ ಜಲಾಶಯ ಇದು. ಇತ್ತ ಝೇಲಂ ನದಿ ನೀರನ್ನು ನಿಲ್ಲಿಸುವುದಕ್ಕೆ ಅಂತ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಆ ನದಿ ನೀರನ್ನ ಬಿಡೋದ್ರ ಮೂಲಕ ಪ್ರವಾಹದ ವಾತಾವರಣವನ್ನ ಸೃಷ್ಟಿ ಮಾಡಿತ್ತು ಭಾರತ ಪಾಕಿಸ್ತಾನಕ್ಕೆ. ಮತ್ತೊಂದ್ ಕಡೆ ಸಿಂಧೂ ನದಿ ಜಲ ಒಪ್ಪಂದವನ್ನ ಬ್ರೇಕ್ ಮಾಡೋದ್ರ ಮೂಲಕ, ಸ್ಥಗಿತ ಮಾಡೋದ್ರ ಮೂಲಕ ನೀರಿನ ಹಾಹಾಕಾರ ಸೃಷ್ಟಿ ಮಾಡಿತ್ತು. ಈಗಲೂ ಕೂಡ ಮತ್ತೊಂದು ಜಲಾಘಾತವನ್ನ ಕೊಡ್ತಾ ಇರೋದು ನೋಡಿ. ಡ್ಯಾಮ್ ಗೇಟ್ ಮುಚ್ಚಿರೋದನ್ನ ನೀವು ಗಮನಿಸಬಹುದು. ಬಾಗ್ಲಿಹಾರ್ ಜಲಾಶಯದಿಂದ ಹೊರಹರಿವು ಬಂದ್ ಆಗಿದೆ. ಜಮ್ಮುವಿನ ರಾಂಬನ್ನಲ್ಲಿರುವಂತ ಬಾಗ್ಲಿಹಾರ್ ಡ್ಯಾಮ್ ಇದು. ಮತ್ತೊಂದು ಕಡೆ ಝೇಲಂ ನದಿ ನೀರನ್ನು ನಿಲ್ಲಿಸಬೇಕು ಅಂತ ಈಗ ಸಿದ್ಧತೆ ಮಾಡ್ಕೊಳ್ತಾ ಇರೋದು. ಕಿಶನ್ ಗಂಗಾ ಡ್ಯಾಮ್ ಬಂದ್ ಮಾಡಿದ್ರೆ ಝೇಲಂ ನದಿ ಬಣ ಅನ್ನತ್ತೆ, ಖಾಲಿ ಖಾಲಿ ಹೊಡೆಯುತ್ತೆ. ಕಾಶ್ಮೀರದ ಕಿಶನ್ ಗಂಗಾ ಜಲಾಶಯದಿಂದ ಹರಿಯುವಂತ ಝೇಲಂ ನದಿ ಇದು. ಅಂದರೆ ಇವತ್ತು ಏನೇನು ನಿರ್ಧಾರಗಳನ್ನ ತೆಗೆದುಕೊಂಡಿದೆ, ಇವತ್ತಿನ ಬೆಳವಣಿಗೆಗಳು ಏನು ಅಂತ ನೀವು ನೋಡೋದಾದ್ರೆ, ಪಾಕ್ಗೆ ಚೆನಾಬ್ ನದಿ ನೀರನ್ನ ನಿಲ್ಲಿಸಿದೆ ಭಾರತ. ಇನ್ನು ಝೇಲಂ ನದಿ ನೀರನ್ನು ಕೂಡ ನಿಲ್ಲಿಸೋದಕ್ಕೆ ಅಂತ ಭಾರತ ಚಿಂತನೆ ನಡೆಸ್ತಾ ಇದೆ. ಇನ್ನು ವಾಯುಪಡೆ ಮುಖ್ಯಸ್ಥರಿಂದ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಲಾಗಿದೆ. ಪಂಜಾಬ್ನಲ್ಲಿ ಇಬ್ಬರು ಪಾಕ್ ಗೂಢಚಾರಿಗಳ ಬಂಧನವೂ ಆಗಿದೆ. ಅಂದರೆ ಪೆಹಲ್ಗಾಮ್ ದಾಳಿಯ ನಂತರ ಗಡಿಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಭಾರತದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಭಾರತ ಸರ್ಕಾರ ಪಾಕ್ ವಿರುದ್ಧ ತೆಗೆದುಕೊಂಡಿರುವಂಥ ಒಂದಷ್ಟು ನಿರ್ಧಾರಗಳನ್ನು ನೀವು ಗಮನಿಸಬಹುದು. ಇವತ್ತಿನ ಬೆಳವಣಿಗೆಗಳಿವು.